ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯ ತಾಂಡವ್ ಶ್ರೇಷ್ಠ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಯಾವ ಮಟ್ಟಕ್ಕೆ ಬೇಕಾದರೂ ಹೋಗೋದಕ್ಕೆ ತಯಾರಾಗಿದ್ದಾಳೆ. ಅಷ್ಟರ ಮಟ್ಟಿಗೆ ಭಾಗ್ಯಗೆ ಇವರು ತೊಂದರೆ ಕೊಟ್ಟಿದ್ದಾರೆ. ಕನಿಕಾಗೆ ಎಷ್ಟು ಅವಮಾನ ಮಾಡಿದ್ರು, ಬುದ್ಧಿ ಹೇಳಿದ್ರು ಆಕೆ ಬದಲಾಗ್ತಾ ಇಲ್ಲ. ಇದೀಗ ಭಾಗ್ಯ ಮತ್ತೊಂದು ದೊಡ್ಡ ನಿರ್ಧಾರ ತೆಗೆದುಕೊಂಡಿದ್ದು ತನ್ನ ಮಾಜಿ ಪತಿ ಇರುವ ಆಫೀಸ್ನಲ್ಲೇ ಕೈತುತ್ತು ಬಿಸಿನೆಸ್ ದೊಡ್ಡದಾಗಿ ಶುರು ಮಾಡಿದ್ದಾಳೆ. ತಾಂಡವ್ ಆಫೀಸ್ನಲ್ಲಿ ಭಾಗ್ಯ ತನ್ನ ಕ್ಯಾಂಟೀನ್ ಶುರು ಮಾಡಿದ್ದಾಳೆ. ಕೈತುತ್ತು ಬಿಸಿನೆಸ್ಗೆ ಭಾಗ್ಯಗೆ ಲೈಸೆನ್ಸ್ ಸಿಕ್ಕಿದೆ. ತಾಂಡವ್ ಶ್ರೇಷ್ಠ ಕನ್ನಿಕಾ ಮಾಡಿದ ಪ್ಲಾನ್ ಇಲ್ಲೂ ಹಾಳಾಗಿದೆ. ಇದೀಗ ಭಾಗ್ಯ ಇವರೆಲ್ಲರ ಎದುರು ಸೇಡು ತೀರಿಸಿಕೊಳ್ಳೋದಕ್ಕೆ ಮುಂದಾಗಿದ್ದಾಳೆ. ಈಗಾಗಲೇ ಭಾಗ್ಯ ಹಾಗೂ ಅತ್ತೆ ಕುಸುಮ ಕನ್ನಿಕಾಳ ಆಫೀಸ್ಗೆ ಹೋಗಿ ಎಲ್ಲರ ಮುಂದೆ ಮರ್ಯಾದೆ ತೆಗೆದಿದ್ದಾರೆ. ನಿಮ್ಮ ಬಾಸ್ ಇದ್ದಾಳಲ್ಲ ಕನ್ನಿಕಾ, ಇವರ ಅಂಡರ್ನಲ್ಲಿ ನೀವು ಕೆಲಸ ಮಾಡಿದ್ರೆ ನಿಮ್ಮ ಜೀವನ ದೊಡ್ಡ ದೊಡ್ಡ ಕನಸೆಲ್ಲ ಕನಸಾಗೆ ಉಳಿದು ಬಿಡತ್ತೆ. ಇವಳು ಒಳ್ಳೆಯವಳಲ್ಲ, ತುಂಬಾ ಕೆಟ್ಟವಳು, ಎಲ್ಲರ ಜೀವನ ಹಾಳು ಮಾಡ್ತಾಳೆ, ಇನ್ನೊಬ್ಬರ ಮನೆಗೆ ಕನ್ನ ಹಾಕ್ತಾಳೆ. ಈ ಮನೆ ಹಾಳಿನ ನೀವು ನಂಬಿದ್ರೆ ನಿಮ್ಮ ಜೀವನ ಉದ್ಧಾರ ಆಗೋದಿಲ್ಲ. ಆದಷ್ಟು ಬೇಗ ಬೇರೆ ಕೆಲಸ ನೋಡ್ಕೊಂಡು ಈ ಜಾಗ ಖಾಲಿ ಮಾಡಿ ಅಂತ ಹೇಳಿದ್ದಾರೆ ಕುಸುಮ. ಇದಾದ ಬಳಿಕ ಮತ್ತೊಂದು ದೊಡ್ಡ ಹೆಜ್ಜೆ ಭಾಗ್ಯ ಟೀಮ್ ಇಟ್ಟಿದೆ. ತಾಂಡವ್ ಶ್ರೇಷ್ಠ ಕೆಲಸ ಮಾಡುವ ಆಫೀಸ್ನಲ್ಲೇ ಇವರು ಕೈತುತ್ತು ಕ್ಯಾಂಟೀನ್ ತೆರೆದಿದ್ದಾರೆ. ತಾಂಡವ್ನ ಬಾಸ್ ಬಂದು ಭಾಗ್ಯಳನ್ನು ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಿದ್ದಾರೆ. ಇವತ್ತಿನಿಂದ ನಮ್ಮ ಕ್ಯಾಂಟೀನ್ ಎಲ್ಲ ಜವಾಬ್ದಾರಿ ಭಾಗ್ಯ ಮತ್ತು ತಂಡ ವಹಿಸಿಕೊಳ್ಳುತ್ತೆ ಅಂತ ಬಾಸ್ ಹೇಳಿದ್ದಾರೆ. ಆಗ ಮೈ ತುಂಬಾ ಒಡವೆ ಹಾಕಿಕೊಂಡು ಭಾಗ್ಯಳ ಎಂಟ್ರಿ ಆಗಿದೆ. ಭಾಗ್ಯಳನ್ನು ಕಂಡು ತಾಂಡವ್ ಶ್ರೇಷ್ಠ ಶಾಕ್ ಆಗಿದ್ದಾರೆ. ನನ್ನ ಕಾಲು ಎಳೆದು ಎದುರು ಹಾಕಿಕೊಳ್ಳಬಹುದು ಅಂದುಕೊಂಡಿದ್ದವರನ್ನೆಲ್ಲ ತುಳಿದು ಮೇಲೆ ಬಂದಿದ್ದೇನೆ ನಾನು ಅಂತ ಭಾಗ್ಯ ಎಚ್ಚರಿಕೆ ಕೊಟ್ಟಿದ್ದಾಳೆ. ಇದಕ್ಕೂ ಮುನ್ನ ತಾಂಡವ್ ಭಾಗ್ಯಳ ಮನೆಗೆ ಬಂದು ಅಲ್ಲೂ ಕೂಡ ಅವಮಾನ ಅನುಭವಿಸಿದ್ಲು. ಭಾಗ್ಯಳ ಅಡುಗೆ ಎಂದು ಗೊತ್ತಿಲ್ಲದೆ ಆಫೀಸ್ನಲ್ಲಿ ಯಾರೋ ಆರ್ಡರ್ ಮಾಡಿದ ಅಡುಗೆ ತಿಂದು ತಾಂಡವ್ ಆ ರುಚಿಗೆ ಮರಳಾಗಿರ್ತಾನೆ. ನಿನಗಿಂತ ಚೆನ್ನಾಗಿ ಯಾರೋ ಒಬ್ರು ಅಡುಗೆ ಮಾಡ್ತಾರೆ ಅಂತ ಆರ್ಡರ್ ಮಾಡಿದ ತಿಂಡಿ ತೆಗೆದುಕೊಂಡು ಭಾಗ್ಯಗೆ ಹೇಳಲು ಅವಳ ಮನೆಗೆ ಹೋಗ್ತಾನೆ. ಭಾಗ್ಯಳಿಗಿಂತ ಉತ್ತಮ ಅಡುಗೆಯನ್ನು ನಾನು ನೋಡಿದ್ದೇನೆ, ತಿಂದಿದ್ದೇನೆ. ಅದರ ರುಚಿ ನೀವು ಕೂಡ ನೋಡಬೇಕು. ಅದಕ್ಕಾಗಿ ನಿಮಗೆ ತೋರಿಸಲು ಇಲ್ಲಿಗೆ ತೆಗೆದುಕೊಂಡು ಬಂದೆ ಎಂದು ಹೇಳಿದ್ದಾನೆ. ಎಲ್ಲರಿಗೂ ಟೇಸ್ಟ್ ಮಾಡೋದಕ್ಕೆ ಕೊಟ್ಟಿದ್ದಾನೆ. ಮನೆಯವರಿಗೆ ಅದು ಭಾಗ್ಯಳ ಅಡುಗೆ ಅಂತ ಗೊತ್ತಾಗುತ್ತೆ. ಆಗ ಕುಸುಮ, ಹೌದು ತಾಂಡವ್, ಊಟ ತುಂಬಾ ಚೆನ್ನಾಗಿದೆ. ಭಾಗ್ಯ ಹೀಗೆ ಅಡುಗೆ ಮಾಡಲು ಸಾಧ್ಯವೇ ಇಲ್ಲ. ನಾವು ಕೂಡ ಅಲ್ಲಿಂದಲೇ ಊಟ ತರಿಸ್ಕೊಳ್ತಾ ಇದ್ದೀವಿ ಅಂತ ತಾಂಡವ್ಗೆ ಅಡುಗೆ ಮನೆಯಲ್ಲಿದ್ದ ಊಟದ ಬಾಕ್ಸ್ ಗಳನ್ನ ತೋರಿಸ್ತಾಳೆ. ಅದನ್ನ ನೋಡಿ ತಾಂಡವ್ ಪೆಚ್ಚಾಗ್ತಾನೆ. ಅಷ್ಟರಲ್ಲಿ ಭಾಗ್ಯ ಒಂದು ಈ ಬಿಸ್ನೆಸ್ ಮಾಡ್ತಾ ಇರೋದು ನಾನೇ ಅಂತ ಹೇಳ್ತಾಳೆ. ಇಲ್ಲೂ ತಾಂಡವ್ಗೆ ದೊಡ್ಡ ಅವಮಾನ ಆಗತ್ತೆ. ಸದ್ಯ ಆಫೀಸ್ ವರೆಗೆ ಬಂದಿರುವ ಭಾಗ್ಯಳನ್ನು ತಾಂಡವ್ ಶ್ರೇಷ್ಠ ಏನ್ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕಿದೆ. ಅಲ್ಲಿಂದ ಓಡಿಸೋದಕ್ಕೆ ಏನಾದ್ರೂ ಹೊಸ ಪ್ಲಾನ್ ಮಾಡ್ತಾರಾ ಅಥವಾ ಅವರೇ ಆಫೀಸ್ ಬಿಟ್ಟು ಹೋಗ್ತಾರಾ? ಭಾಗ್ಯಳ ಬಿಸ್ನೆಸ್ ಹೇಗೆ ಸಾಗುತ್ತೆ ಅನ್ನೋದೆಲ್ಲ ಮುಂದಿನ ಎಪಿಸೋಡ್ ನಲ್ಲಿ ನೋಡ್ಬೇಕಿದೆ.